ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ನನ್ನ ಯೂಟ್ಯೂಬ್ ವಾಹಿನಿಯಾಗಿರುವ ರಾಶಿಫಲಲು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸಿಂಹರಾಶಿಯವರ ಹಾಗೂ ಹೂವುಗಳು ಹಾಗೂ ಅವರ ಜೀವನ ಶೈಲಿಯ ಕುರಿತು ಕೆಲವೊಂದು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನೂ ಕೂಡ ಕಂಡುಕೊಳ್ಳೋಣ. ಬನ್ನಿ ವಿಡಿಯೋ ಒಳಗಡೆ ಮುಂದುವರಿಯೋಣ. ಸಿಂಹರಾಶಿಯವರೆಂದರೆ ಅವರು ರಾಶಿಚಕ್ರದ ಅಧಿಪತಿಗಳು. ಇವರ ಅಧಿಪತಿ ಸೂರ್ಯದೇವ. ಸೂರ್ಯ ಹೇಗೆ ಜಗತ್ತಿಗೆ ಬೆಳಕು ನೀಡುತ್ತಾನೋ ಹಾಗೆಯೇ ಈ ರಾಶಿಯವರು ಹೋದ ಕಡೆಯಲ್ಲೆಲ್ಲ ಬೆಳಕನ್ನು ಹರಡುತ್ತಾರೆ. ಇವರ ನಗು, ಇವರ ಆತ್ಮವಿಶ್ವಾಸ ಮತ್ತು ಇವರ ಗಾಂಭೀರ್ಯವೇ ಇವರ ಶಕ್ತಿ. ಸಿಂಹದ ದರ್ಶನ ಮತ್ತು ಅದೃಷ್ಟ. ಸಿಂಹರಾಶಿಯವರಿಗೆ ತಮ್ಮ ರಾಶಿಯ ಸಂಕೇತವಾದ ಸಿಂಹವನ್ನು ನೋಡುವುದು ಅತ್ಯಂತ ಅದೃಷ್ಟ ಎಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನದ ಗೋಪುರಗಳ ಮೇಲಿರುವ ಸಿಂಹದ ವಿಗ್ರಹಗಳನ್ನು ನೋಡುವುದು, ಕನಸಿನಲ್ಲಿ ಸಿಂಹ ಕಾಣಿಸಿಕೊಳ್ಳುವುದು ಅಥವಾ ಸಿಂಹದ ಫೋಟೋವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇರಿಸುವುದು, ಇವುಗಳು ಸಿಂಹರಾಶಿಯವರ ಸುಪ್ತ ಚೇತನವನ್ನು ಜಾಗೃತಗೊಳಿಸುತ್ತವೆ. ಸಿಂಹವನ್ನು ನೋಡಿದಾಗ ಇವರಲ್ಲಿ ಧೈರ್ಯ ಹೆಚ್ಚುತ್ತದೆ ಮತ್ತು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಜಯಗಳಿಸುವ ಛಲ ಬರುತ್ತದೆ. ಇದು ಇವರಿಗೆ ಗೆಲುವಿನ ಸಂಕೇತ. 2. ಈ ತಿಂಗಳ ವಿಶೇಷ ಭವಿಷ್ಯ. ಈ ತಿಂಗಳು ಸಿಂಹರಾಶಿಯವರಿಗೆ ಮಿಶ್ರ ಫಲವಿದೆ. ಸೂರ್ಯನ ಸಂಚಾರವು ನಿಮ್ಮ 10ನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ಭಾರೀ ಬದಲಾವಣೆ ಕಂಡುಬರುತ್ತದೆ. ಧನಲಾಭ. ಬಾಕಿ ಉಳಿದಿದ್ದ ಹಣ ಕೈಗೆ ಸೇರುತ್ತದೆ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಆರೋಗ್ಯ. ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ವಿಶ್ರಾಂತಿಗೆ ಆದ್ಯತೆ ನೀಡಿ. ಕುಟುಂಬ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯಿದೆ. ಆದರೆ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ವಾಗ್ವಾದಗಳು ನಡೆಯಬಹುದು. ತಾಳ್ಮೆಯಿಂದಿರಿ. 3. ಕಷ್ಟಗಳು ಮತ್ತು ಗುಪ್ತ ಶತ್ರುಗಳ ಕಾಟ. ನೀವು ನೀಡಿದ ಚಿತ್ರದಲ್ಲಿರುವಂತೆ ಸಿಂಹರಾಶಿಯವರಿಗೆ ದೊಡ್ಡ ಶತ್ರು ಎಂದರೆ ಅವರ ಅತಿಯಾದ ನಂಬಿಕೆ. ಘಾತುಕ ಶತ್ರುಗಳು. ನೀವು ಯಾರಿಗೆ ತುಂಬಾ ಸಹಾಯ ಮಾಡುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆಯಿರುತ್ತದೆ. ನಿಮ್ಮ ಮನೆಯ ರಹಸ್ಯಗಳನ್ನು ಹೊರಗಿನವರ ಮುಂದೆ ಹಂಚಿಕೊಳ್ಳಬೇಡಿ. ಸಾಲದ ಸಮಸ್ಯೆ. ಬೇರೆಯವರನ್ನು ಮೆಚ್ಚಿಸಲು ಅಥವಾ ಅವರ ಕಷ್ಟಕ್ಕೆ ಸ್ಪಂದಿಸಲು ಹೋಗಿ ನೀವು ಸಾಲಗಾರರಾಗುವ ಸಾಧ್ಯತೆಯಿರುತ್ತದೆ. ಈ ತಿಂಗಳು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ನಿಂದನೆ. ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪ ಬರಬಹುದು. ಅಂತಹ ಸಮಯದಲ್ಲಿ ಮೌನವಾಗಿರುವುದು ಮತ್ತು ಕೆಲಸದ ಮೂಲಕ ಉತ್ತರ ನೀಡುವುದು ಉತ್ತಮ. 5. ಸಂತೋಷ ಮತ್ತು ಆಭರಣಗಳ ಯೋಗ. ಸಿಂಹರಾಶಿಯವರು ಸೌಂದರ್ಯ ಪ್ರಿಯರು. ಆಭರಣ. ಇವರಿಗೆ ಚಿನ್ನದ ಮೇಲೆ ವಿಶೇಷ ವ್ಯಾಮೋಹ. ಈ ತಿಂಗಳು ನೀವು ಹೊಸ ಆಭರಣಗಳನ್ನು ಖರೀದಿಸುವ ಯೋಗವಿದೆ. ವಿಶೇಷವಾಗಿ ಮಾಣಿಕ್ಯ ಅಂದರೆ ರೂಬಿ ರತ್ನವನ್ನು ಚಿನ್ನದ ಉಂಗುರದಲ್ಲಿ ಧರಿಸುವುದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತದೆ. ನೀವು ಒಂದು ಕಮೆಂಟ್ ಲೈಕ್ ಮಾಡಿ ಹಾಗೂ RASHIFALU ಸಬ್ಸ್ಕ್ರೈಬ್ ಮಾಡಿ. ಇತರ ವಿಡಿಯೋವನ್ನು ಬರ್ತಾ ಇರುತ್ತೆ. ಗೌರವ. ಸಮಾಜದಲ್ಲಿ ನಿಮಗೆ ದೊಡ್ಡ ಸ್ಥಾನಮಾನ ಸಿಗಲಿದೆ. ರಾಜಕೀಯ ಅಥವಾ ಸಂಘ ಸಂಸ್ಥೆಗಳಲ್ಲಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿ ಸಿಗಲಿದೆ. ಪ್ರವಾಸ. ಕುಟುಂಬದೊಂದಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ. ಇದು ಮನಸ್ಸಿಗೆ ನೆಮ್ಮದಿ ತರುತ್ತದೆ. 6. ಅದೃಷ್ಟ ಹೆಚ್ಚಿಸಿಕೊಳ್ಳಲು ಪರಿಹಾರಗಳು. ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಲು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಿ. ಸೂರ್ಯ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಇದರಿಂದ ನಿಮ್ಮ ತೇಜಸ್ಸು ಹೆಚ್ಚುತ್ತದೆ. ಗಾಯತ್ರಿ ಮಂತ್ರ. ದಿನಕ್ಕೆ 108 ಬಾರಿ ಗಾಯತ್ರಿ ಮಂತ್ರ ಪಠಿಸುವುದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡುತ್ತದೆ. ದಾನ. ಭಾನುವಾರದಂದು ಕೆಂಪು ಬಣ್ಣದ ಧಾನ್ಯಗಳು ಅಂದರೆ ತೊಗರಿಬೇಳೆ ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಸಿಂಹದ ಚಿತ್ರ. ನಿಮ್ಮ ಕೆಲಸದ ಮೇಜಿನ ಮೇಲೆ ಅಥವಾ ಮೊಬೈಲ್ ವಾಲ್ಪೇಪರ್ ಆಗಿ ಗರ್ಜಿಸುವ ಸಿಂಹದ ಚಿತ್ರವಿಟ್ಟುಕೊಳ್ಳಿ. ಇದು ನಿಮ್ಮಲ್ಲಿ ಸದಾ ಚೈತನ್ಯ ತುಂಬಿರುತ್ತದೆ. ಕೊನೆಯ ಮಾತು. ಸಿಂಹರಾಶಿಯವರೇ, ನೀವು ಹುಟ್ಟಿದ್ದೇ ಆಳಲು. ಶತ್ರುಗಳಿಗೆ ಹೆದರಬೇಡಿ. ನಿಮ್ಮಲ್ಲಿರುವ ಸಿಂಹದಂತಹ ಧೈರ್ಯವನ್ನು ಜಾಗೃತಗೊಳಿಸಿ. ಈ ತಿಂಗಳು ನಿಮಗೆ ಶುಭವಾಗಲಿದೆ.